ವೀಕ್ಷಕರೇ, ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ರಾಧಿಕಾ. ತಾಲೂಕು ಆಡಳಿತ ಬಿಳಿಗಿ ಇವರ ಸಹಯೋಗದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅತಿ ವಿಜೃಂಭಣೆಯಿಂದ ಜರುಗಿತು. ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕುರಿತು ಮಾನ್ಯ ತಹಸೀಲ್ದಾರ್ ವಿನೋದ್ ಹತ್ತಳ್ಳಿ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಧ್ವಜಾರೋಹಣವನ್ನು ನೆರವೇರಿಸಿದರು. 79ನೇ ಸ್ವಾತಂತ್ರ್ಯೋತ್ಸವದ ಅಧ್ಯಕ್ಷತೆಯನ್ನು ಬಿಳಿಗಿ ಮತಕ್ಷೇತ್ರ ಶಾಸಕ ಜಿ.ಟಿ. ಪಾಟೀಲ್ ವಹಿಸಿಕೊಂಡು ಸ್ವಾತಂತ್ರ್ಯೋತ್ಸವದ ಕುರಿತು ಮಾತನಾಡಿದರು. ಬಹಳ ಜನರಿಗೆ ಸ್ವಾತಂತ್ರ್ಯದ ಅರಿವು ಇಲ್ಲ, ಅದರ ಬಗ್ಗೆ ಚಿಂತನೆಯೂ ಇಲ್ಲ, ಅದನ್ನು ತಿಳಿದುಕೊಳ್ಳುವ ಮನಸ್ಸು ಕೂಡ ಇಲ್ಲ. ಅದು ಕೇವಲ ಆಚರಣೆ ಆಗಬಾರದು ಎಂದು ಮಹಾತ್ಮ ಗಾಂಧೀಜಿ ಅವರ ಜೊತೆ ಸಾವಿರಾರು ಜನ ಹೋರಾಟ ಮಾಡಿದ್ದಾರೆ. ಆದ್ದರಿಂದ ನಾವು ಇಂದಿನ ದಿನದಲ್ಲಿ ಸ್ವತಂತ್ರವಾಗಿ ಜೀವಿಸುತ್ತಿದ್ದೇವೆ. ಇಂದಿನ ನೆಹರು ಕುಟುಂಬ ಇವತ್ತಿಗೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ದೇಶಕ್ಕೆ ದಾನವನ್ನು ಕೊಟ್ಟಿರುವ ಸಂದರ್ಭವನ್ನು ಕುಟುಂಬದ ಸದಸ್ಯರ ಮೇಲೆ ಕೇಸ್ ಹಾಕುವುದನ್ನು ನೋಡುತ್ತಿದ್ದೇವೆ ನಾವು. ಇದು ನಮ್ಮ ದೇಶದ ದುರ್ದೈವ. ಅಂದರೆ ಪ್ರತೀಕಾರದ ಮನೋಭಾವನೆ ಇರುವ ವ್ಯಕ್ತಿಗಳಿಂದ ಮಾತ್ರ ಇದು ಸಾಧ್ಯ. ಪ್ರತೀಕಾರದಿಂದ ಅಸ್ತ್ರವನ್ನು ಬಿಟ್ಟರೆ ಅದು ಬ್ರಹ್ಮಾಸ್ತ್ರವಾಗಿ ಪರಿವರ್ತನೆ ಆಗುತ್ತದೆ. ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಮ್ಮ ದೇಶದಲ್ಲಿ ಅಘೋಷಿತ ಪ್ರಜಾಪ್ರಭುತ್ವ ನಡೆಯುತ್ತಿದೆ ಎಂದು ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್.ಎಸ್. ಆದಾಪುರ್, ಪೊಲೀಸ್ ಸಿಪಿಐ ಹನುಮಂತ್ ಸನ್ನಮನಿ, ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ದೇವೇಂದ್ರ ದನ್ಪಾಲ್, ಶ್ರೀನಿವಾಸ್ ಪಾಟೀಲ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಂಚಾಯಿತಿಯ ಅಧ್ಯಕ್ಷ ಮತ್ತು ಬುರ್ಜಿ ಉಪಾಧ್ಯಕ್ಷರು, ಕಲಾವತಿ ಗಡ್ಡದವರ್, ಹೀಗೆ ಹಲವಾರು ಗಣ್ಯರು, ಹಿರಿಯರು, ಮುಖಂಡರು, ಹಲವಾರು ಇಲಾಖೆ ಸಿಬ್ಬಂದಿಗಳು, ಶಿಕ್ಷಕರು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಧ್ವಜವಂದನೆಯನ್ನ ಸನ್ಮಾನ್ಯ ಶಾಸಕರು ಹಾಗೂ ತಹಸೀಲ್ದಾರರು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಆರಕ್ಷಕ ದಳದ ಸಿಬ್ಬಂದಿಯವರು ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈಗ ಗೃಹ ರಕ್ಷಕ ದಳದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿಯವರು ವಿಶೇಷವಾಗಿ ತಮ್ಮ ದಳದ ಸಿಬ್ಬಂದಿಯವರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ತಾಲೂಕಾ ಘಟಕ ಬಿಳಿಗಿಯವರು ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಜೆ.ಟಿ. ಪಾಟೀಲ್ ಸಾಹೇಬ್ರವರು ಹಾಗೂ ಈಗ ಪೊಲೀಸ್ ಕೆಡೆಟ್ ವಿಭಾಗ ಶ್ರೀ ಗುರಪ್ಪನಿಂಗ ಹೆಜ್ಜೆಗಳನ್ನಿಡ್ತಾ ಮುಂದೆ ಸಾಗ್ತಾ ಇದ್ದಾರೆ. ಧ್ವಜದ ಅಡಿಯಲ್ಲಿ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕೂಡ ಧ್ವಜದ ಅಡಿಯಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಜೊತೆಗೆ ದೇವರಿಗೂ ಮತ್ತು ದೇಶಕ್ಕೂ ನನ್ನ ಪಾಲಿನ ಕರ್ತವ್ಯವನ್ನು ಮಾಡುತ್ತೇನೆ, ಇತರರಿಗೆ ಸಹಾಯ ಮಾಡುತ್ತೇನೆ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿವೇಕಾನಂದ ಇಂಟರ್ನ್ಯಾಷನಲ್ ಪಬ್ಲಿಕ್ ಧ್ವಜದ ಅಡಿಯಲ್ಲಿ ಸ್ವಾಮಿ ವಿವೇಕಾನಂದ ಧ್ವಜದ ಅಡಿಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಈಗ ನಂತರದಲ್ಲಿ ಸೇವಾದಳದ ಪ್ರಾಥಮಿಕ ವಿಭಾಗದ ಮಕ್ಕಳು ಧರಿಸುಗಳನ್ನು ಧರಿಸಿಕೊಂಡು ಮಾರ್ಚ್ ಪಾಸ್ಟ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ಮುದ್ದು ಮಕ್ಕಳಿಗೊಂದು ಸೆಲ್ಯೂಟ್. ಈಗ ಧ್ವಜದ ಅಡಿಯಲ್ಲಿ ತಮ್ಮ ಸಲ್ಲಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಸಲ್ಲಿಸಲಿಕ್ಕೆ ಸದಾ ಸಿದ್ಧರಿದ್ದೇವೆ ಎಂಬ ತಮ್ಮ
ನಮ್ಮ ಧ್ಯೇಯ ವಾಕ್ಯವನ್ನು ಪರಿಪಾಲಿಸಿ ಧ್ವಜದ ಅಡಿಯಲ್ಲಿ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀಮತಿ ಬಸಲಿಂಗಮ್ಮ ಹೇಮನಗೌಡ ಜಕ್ಕನೂರು ಬಾಲಿಕೆಯರ ಸರ್ಕಾರಿ ಪ್ರೌಢಶಾಲೆಯ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಯ ಮಕ್ಕಳು ಕೂಡ ಈಗ ಸೇವಾ ಧ್ವಜದ ಅಡಿಯಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಲಿಕ್ಕೆ ಧ್ವಜದ ಅಡಿಯಲ್ಲಿ ಬಂದಿದ್ದಾರೆ. ಇರ್ತಕ್ಕಂತಹ ಸ್ಕೌಟ್ ಗೈಡ್ ಮಕ್ಕಳು, ಸೇವೆಗಾಗಿ ಬಾಳ್ತೀವಿ ಅಂತಕ್ಕಂತಹ ಸೇವಾ ದಳದ ಮಕ್ಕಳು ರಾಷ್ಟ್ರ ಸೇವೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಸ್ವತಂತ್ರೋತ್ಸವ ದಿನಾಚರಣೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಾನು ಮೊದಲನೇದಾಗಿ ಈ ಒಂದು ಸ್ವಾತಂತ್ರ್ಯೋತ್ಸವದ ವೇದಿಕೆ ಮೇಲೆ ಹೇಳಿದ ಯಾಕಪ್ಪ ಅಂತಂದ್ರೆ ಈ ಸ್ವಾತಂತ್ರ್ಯ ನಮಗೆ ಬಂದಿರೋದು ಸುಲಭದಿಂದ ಅಲ್ಲ. ಎಷ್ಟೋ ಜನರ ಒಂದು ಹುತಾತ್ಮರಾಗಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು. ಸ್ವತಂತ್ರ ಅಂದ್ರೆ ಏನು? ಯಾಕೆ ನಾವು 1947 ಆಗಸ್ಟ್ 15ರಂದು ಬ್ರಿಟಿಷರು ಇಲ್ಲಿಂದ ಹೋದ ಮೇಲೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೇವೆ ಅನ್ನೋದು ಒಂದು ಪ್ರಶ್ನೆ. ಸೊ ಭಾರತದ ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ, ಒಂದು ದಾಖಲಾದ ಇತಿಹಾಸಗಳನ್ನು ನೋಡ್ತಾ ಹೋದ್ರೆ, ಶಿಲಾಯುಗದಿಂದ ಹಿಡಿದುಕೊಂಡು 21ನೇ ಶತಮಾನದವರೆಗೂ ಕೂಡ ನಾವು ಭಾರತವು ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಹೊರಹೊಮ್ತಾನೆ ಇದೆ. ಅದೇ ರೀತಿ ದೇಶದ ಸಿಂಧೂ ಪ್ರಾಂತ್ಯಗಳಲ್ಲಿ ಮೌರ್ಯರು, ಗುಪ್ತರು, ಮೊಘಲರು ಇವರೆಲ್ಲ ಒಂದು ನಮ್ಮ ಭಾರತ ದೇಶ ಎಷ್ಟು ಒಳ್ಳೆಯದಿದೆ, ಎಷ್ಟು ಅಭಿವೃದ್ಧಿ ಹೊಂದಿದೆ ಅನ್ನೋದನ್ನ ಜಗತ್ ಜಾಹೀರಾತು ಮಾಡಿದ್ದಾರೆ. ಇನ್ನು ಧಾರ್ಮಿಕ ಪರಂಪರೆ ಆಗಿರ್ಬೋದು, ತತ್ವ ಸಿದ್ಧಾಂತಗಳ ಕ್ಷೇತ್ರದಲ್ಲಿ ಬುದ್ಧ, ಮಹಾವೀರ, ಶಂಕರಾಚಾರ್ಯರು ಈ ದೇಶವನ್ನು ಅಂಧಕಾರದಿಂದ ಬೆಳಕಿನೆಡೆಗೆ ತಂದಿದ್ದು. ಅದೇ ರೀತಿ ಸಾಹಿತ್ಯ, ಖಗೋಳ, ಗಣಿತ, ಕಲೆ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಭಾರತವು ಒಂದು ಒಳ್ಳೆಯ ಸ್ಥಾನಮಾನವನ್ನು ಹೊಂದಿತ್ತು. ಆದರೆ ಒಂದು 17ನೇ ಶತಮಾನ 18ನೇ ಶತಮಾನದಿಂದ ಏನು ಪರಕೀಯರು, ಪಾಶ್ಚಾತ್ಯ ದೇಶದ ವೈರಿಗಳು ಬಂದು ಬಂಡವಾಳಿ ಶಾಹಿತನದಿಂದ ನಮ್ಮ ದೇಶವನ್ನು ಆಕ್ರಮಿಸಿಕೊಂಡು 1757ರ ಒಂದು ಪ್ಲಾಸ್ಟಿಕ್ ಅಂಧನದಿಂದ ಹಿಡಿದುಕೊಂಡು 1947 ಆಗಸ್ಟ್ 15ರವರೆಗೂ ಒಂದು ಬ್ರಿಟಿಷರ ಒಂದು ನಮ್ಮ ಮೇಲೆ ಆಳ್ವಿಕೆಯನ್ನು ಮಾಡಿದರು. ಈ ಒಂದು ಆಳ್ವಿಕೆಯಲ್ಲಿ ಅತ್ಯಂತ ಶ್ರೀಮಂತವಾಗಿದ್ದ ನಮ್ಮ ದೇಶವನ್ನ ಒಂದು ಬಡ ದೇಶವನ್ನಾಗಿ ಮಾಡಿ ಹೋಗ್ಬಿಟ್ರು. ಸೊ ಅವರನ್ನು ತೊಲಗಿಸ್ಲಿಕ್ಕೆ ಅಥವಾ ಅವರು ಹೋದ್ರು ಅಂತ ಹೇಳೋದಕ್ಕೆ ನಾವು ಅನೇಕ ಹೋರಾಟವನ್ನೇ ಮಾಡಬೇಕಾಯಿತು. ಸೊ ಒಂದು ಈಗೇನು 20ನೇ ಸೆಂಚುರಿಯಲ್ಲಿ ಕರಿತೀವಿ ನಾವು, ಶತಮಾನದಲ್ಲಿ 1900ರಿಂದ ಹೋರಾಟವನ್ನ ತೀವ್ರಗೊಂಡು ಅನೇಕ ನಾಯಕರು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರೂರವರಾಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಾಗಿರ್ಬೋದು, ಭಗತ್ ಸಿಂಗ್ ರವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ರವರಾಗಿರ್ಬೋದು, ಇಂಥ ಅನೇಕ ಮಹಾನ್ ವ್ಯಕ್ತಿಗಳು ಹೋರಾಡಿ ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಮುಡಿಪಿಟ್ಟು ನಮಗೆ ಸ್ವಾತಂತ್ರ್ಯ. ಸೊ ಹಾಗೆ ಆ ಬೆಳೆಗಳಿಗೆ ತಕ್ಕಂತೆ ರೇಟು ಸಹಿತ ಸಿಗೋ ರೀತಿಯೊಳಗ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ರೈತರ ಸಹಾಯಕ್ಕೆ ಬರಬೇಕನ್ನುವಂತ ಕೋರಿಕೆಯನ್ನು ಹೇಳೋದ್ರ ಮುಖಾಂತರ ಇವತ್ತು 79ನೇ ಸ್ವಾತಂತ್ರ್ಯೋತ್ಸವದೊಳಗೆ ನಾವು ಕಾಲಿಟ್ಟಿದ್ದೀವಿ. ಹೌದು, ಮುಗಿತು. ಬಹಳ ಮಂದಿಗೆ ಸ್ವಾತಂತ್ರ್ಯದ ಅರಿವು ಇಲ್ಲ, ಅದರ ಬಗ್ಗೆ ಚಿಂತನೆಯೂ ಇಲ್ಲ. ಹಂಗ ತಿಳ್ಕೊಳ್ಬೇಕನ್ನುವಂತ ಮನಸ್ಸೂ ಇಲ್ಲ. ಕೇವಲ ಆಚರಣೆ ಆಗಬಾರ್ದು. ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧಿ ಅಂತವರ ಜೊತೆಗೆ ಸಾವಿರಾರು ಮಂದಿ ನಮ್ಮ ದೇಶದ ನಾಯಕರು ಜಾತಿ, ಮತ, ಪಂಥ ಇರ್ಲಾರ್ದನೆ ಸ್ವಾತಂತ್ರ್ಯ ಚಳವಳಿಗೆ ಭಾಗಿಯಾದರು. ಇಡೀ ಜಗತ್ತಿನೊಳಗ ರಕ್ತರಹಿತ ಕ್ರಾಂತಿಯಾಗಿ ಇಷ್ಟು ದೊಡ್ಡ ಪ್ರಮಾಣದ ಪ್ರಜಾಪ್ರಭುತ್ವಕ್ಕೆ, ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿರುವಂತ ಶ್ರೇಯಸ್ಸು, ಅದನ್ನು ನೆನಪಿಸಿಕೊಳ್ಳುವಂತ ವ್ಯಕ್ತಿ ಯಾರಂದ್ರೆ ಮಹಾತ್ಮ ಗಾಂಧಿಯವರು ಅನ್ನುವಂತ ಮಾತನ್ನು ಹೇಳಿಕ್ಕೆ ಇಚ್ಛೆ ಮಾಡ್ತೇನೆ. ಇವತ್ತು ಮಹಾತ್ಮ ಗಾಂಧಿ ಅವರು ತಿರಸ್ಕಾರ ಮಾಡೋ ಹುಟ್ಟಿದ್ದಾರೆ ಅಂತ ದೇಶದೊಳಗ, ರಾಜ್ಯದೊಳಗ. ಸ್ವಾತಂತ್ರ್ಯ ದೊರಕಿಸಿಕೊಟ್ಟವ್ರು ತಿರಸ್ಕಾರ ಮಾಡುವಂತವ್ರು ನೋಡ್ತಾ ಇದ್ದೀವಿ. ಯಾವುದೊಂದು ನೆಹರು ಕುಟುಂಬ ಇವತ್ತಿಗೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತ
ಆಸ್ತಿಯನ್ನು ದೇಶಕ್ಕೆ ದಾನ ಕೊಟ್ಟಿರುವಂತಹ ಸಂದರ್ಭದೊಳಗೆ ಆ ಕುಟುಂಬದ ಸದಸ್ಯರ ಮೇಲೆ ಕೇಸ್ ಹಾಕುವುದನ್ನು ನೋಡ್ತಾ ಇದ್ದೀವಿ ನಾವು ಇವತ್ತು. ಇದು ನಮ್ಮ ದೇಶದ ದುರ್ದೈವ. ಅಂದ ಪ್ರತಿಕಾರದ ಮನೋಭಾವ ಇರುವ ವ್ಯಕ್ತಿಗಳಿಂದ ಮಾತ್ರ ಇದು ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿಕ್ಕೆ